ನಾನು ಇವತ್ತು ಇಲ್ಲಿ ಕುಳಿತಿರುವ ಈ ಮನೆ ಒಬ್ಬ ನಂಬೂದ್ರಿಯ ಮನೆ. ಈ ನಂಬೂದ್ರಿ ವೈಕೋಮ್ ಮಹದೇವ ದೇವಸ್ಥಾನದ ಧರ್ಮದರ್ಶಿಯಾಗಿದ್ದ ನಂಬೂದ್ರಿ. ಈ ವೈಕೋಮ್ ಮಹದೇವ ದೇವಸ್ಥಾನ ಅದರ ಸುತ್ತಲ ರಸ್ತೆಗಳಲ್ಲಿ ಕೂಡ ಶೂದ್ರರು ಓಡಾಡದ ಹಾಗೆ ನಿರ್ಬಂಧ ಹೇರಿತ್ತು. ಅವರು ದೇವಸ್ಥಾನದ ಒಳಗೆ ಪ್ರವೇಶ ಪಡೆಯುವುದು ದೂರದ ಮಾತು, ಅವರು ರಸ್ತೆಯಲ್ಲಿ ಕೂಡ ಓಡಾಡಬಾರದು. ಏಕೆಂದರೆ ಅಕಸ್ಮಾತ್ ಅವರ ನೆರಳು ದೇವರ ಮೇಲೆ ಬಿದ್ದರೆ ಕೂಡ ಅದು ಮಹಾಪಾಪ ಎಂದು ಪರಿಗಣಿಸುತ್ತಿದ್ದ ದೇವಸ್ಥಾನದ ಧರ್ಮದರ್ಶಿಯ ಮನೆ ಇದು. ಇವತ್ತು ಈ ಮನೆ ಅದೇ ಈಳವರು ಮತ್ತು ಅದೇ ದಲಿತರನ್ನು ಸಂಘಟಿಸಿದ ಒಂದು ಕಾರ್ಮಿಕ ಸಂಘಟನೆ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಕೇಂದ್ರ ಕಚೇರಿಯಾಗಿದೆ. ಈ ನಂಬೂದ್ರಿಯ ಮನೆಯನ್ನು ಈ ಕಾರ್ಮಿಕ ಸಂಘಟನೆ ಕೊಂಡು ಅದರಲ್ಲಿ ತನ್ನ ಕಚೇರಿಯನ್ನು ಇವತ್ತು ನಡೆಸ್ತಾ ಇದೆ. ಇಲ್ಲಿ ಇದೇ ಕಚೇರಿಯ ಪಕ್ಕದ ಸಭಾಂಗಣದಲ್ಲಿ ಇವತ್ತು ಢಾಯಿ ಆಕರ್ ಪ್ರೇಮ್ ನ್ಯಾಷನಲ್ ಕಲ್ಚರಲ್ ಜಾಥಾ ಅದರ ಇದು ಕೇರಳದ ಆವೃತ್ತಿ ಆರಂಭ ಆಗೋದಿದೆ. ಹಿಂದೂ ಧರ್ಮದ 2 ಶಾಖೆಗಳನ್ನು ನಾವು ಗುರುತಿಸ್ತಾ ಇದ್ದೇವೆ. ಒಂದು ಶಾಖೆ ಪುರೋಹಿತಶಾಹಿ ಶಾಖೆ ಆದರೆ, ಪೂಜಾರಿ ಧರ್ಮದ ಶಾಖೆ ಆದರೆ, ಇನ್ನೊಂದು ಶಾಖೆ ಅದನ್ನು ನಾವು ಸಂತ ಪರಂಪರೆ ಅಂತ ಕರಿತೇವೆ. ಇಲ್ಲಿ ವೈಕೋಮ್ನಲ್ಲಿ ನಡೆದ ಮಹಾನ್ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಅನೇಕರು ಇವತ್ತು ಸಂತರೆಂದು ಗುರುತಿಸಲ್ಪಟ್ಟವರಾಗಿದ್ದಾರೆ. ವೈಕೋಮ್ ಸತ್ಯಾಗ್ರಹದಲ್ಲಿ ನೇರ ಭಾಗವಹಿಕೆ ಇದ್ದ ನಾರಾಯಣ ಗುರುಗಳು ಅವರನ್ನು ಮಹಾನ್ ಸಂತ ಅಂತ ನಾವು ಗುರುತಿಸ್ತೇವೆ. ವೈಕೋಮ್ ಸತ್ಯಾಗ್ರಹದಲ್ಲಿ ಆಗ ಕಾಂಗ್ರೆಸ್ ಪಕ್ಷದ ಒಂದು ಭಾಗವಾಗಿದ್ದ ನಮ್ಮ ಪೆರಿಯಾರವರು, ರಾಮಸ್ವಾಮಿ ನಾಯ್ಕರ್ರವರು, ಅವರು ಇದರಲ್ಲಿ ಭಾಗವಹಿಸಿ ಹೋರಾಡಿದರು. ಅವರನ್ನು ನಾವಿವತ್ತು ಸಂತರು ಅಂತ ಕರೀತೇವೆ. ಈ ವೈಕೋಮ್ ಸತ್ಯಾಗ್ರಹದಲ್ಲಿ ಭಾಗವಹಿಸಲಿಕ್ಕಾಗಿ ದೂರದಿಂದ ಬಂದು ಇಲ್ಲಿ ಇದೇ ಮನೆಯ ಜಗುಲಿಯಲ್ಲಿ ಅವರನ್ನು ಒಳಗೆ ಕೂಡ ಬಿಟ್ಟಿರಲಿಲ್ಲ ನಂಬೂದ್ರಿ. ಆ ನಂಬೂದ್ರಿಯ ಜೊತೆಗೆ ಮಾತನಾಡಿದ ಗಾಂಧೀಜಿ ಇಲ್ಲಿ ಕುಳಿತಿದ್ರು, ನಂಬೂದ್ರಿ ಅಲ್ಲಿ ಕುಳಿತಿದ್ರು. ಆ ಗಾಂಧೀಜಿಯನ್ನು ನಾವಿವತ್ತು ಸಂತ ಅಂತ ಪರಿಗಣಿಸ್ತಾ ಇದ್ದೀವಿ. ಈ ಎಲ್ಲ ಸಂತರು ಮತ್ತು ಕಬೀರ ಮತ್ತು ರವಿದಾಸರು ಮತ್ತು ಗುರುನಾನಕರ ಹಿಂಬಾಲಕರು ಕೂಡ ಇದರ ಹೋರಾಟದಲ್ಲಿ ಅವತ್ತು ಭಾಗವಹಿಸಿದರು. ಈ ಎಲ್ಲರೂ ಹೇಳಿದ್ದು ಏನು? ಸತ್ಯ ಮತ್ತು ಶ್ರಮವನ್ನು ಒಟ್ಟಾಗಿ ನೇಯ್ದ, ಅಂದರೆ ಅದನ್ನು ಹಾಸು ಹೊಕ್ಕಾಗಿ ನೇಯ್ದವರು ಮಾತ್ರ ಸಂತರು. ಇದೆರಡನ್ನ ಬೇರೆ ಮಾಡಿ ನೋಡುವವರು ಅವರು ಪೂಜಾರಿದರು. ನಾವು ಇವತ್ತು ಘೋಷಣೆ ಮಾಡೋರಿದ್ದೇವೆ, ಹೀಗೆ ಧರ್ಮ ಮತ್ತು ಶ್ರಮವನ್ನು ಹಾಸು ಹೊಕ್ಕಾಗಿ ನೇಯುವ ಪರಂಪರೆಯನ್ನು ನಾವು ಮತ್ತೆ ಕಟ್ಟಬೇಕಾಗಿದೆ. ಮತ್ತೆ ನಾವು ಸರಳ ಬದುಕಿನ ಕಡೆಗೆ, ಶ್ರಮದ ಬದುಕಿನ ಕಡೆಗೆ, ಆ ಸರಳ ಶ್ರಮ ಬದುಕಿಗೆ ಒಂದು ಗೌರವವನ್ನು ತಂದುಕೊಡುವ ಕಡೆಗೆ ಕೆಲಸ ಮಾಡಬೇಕಾಗಿದೆ. ಇವತ್ತಿನ ಸಂದರ್ಭ ಹೇಗಿದೆ ಅಂತಂದರೆ, ದೇವರು ಮುನಿದಿದ್ದಾನೆ ಅಂತ ಇವತ್ತು ವಿಜ್ಞಾನ ಹೇಳ್ತಾ ಇದೆ. ಇನ್ನು 100 ವರ್ಷಗಳ ನಂತರ ಮನುಕುಲ ನಾಶವಾಗಿ ಹೋಗುತ್ತೆ ಅಂತ. ಹಿಂದೆಲ್ಲ ಈ ಮಾತನ್ನು ಮೂಢನಂಬಿಕೆಯ ಪರವಾದವರು ಹೇಳ್ತಿದ್ರು ಅಂತ ನಾವು ಅಂದ್ಕೊಂಡಿದ್ವಿ. ಏನು ಅಂತಂದರೆ ಪ್ರಳಯ ಆಗುತ್ತೆ ಅಂತ. ಪ್ರಳಯ ಆಗುತ್ತೆ ಅಂತ ಈಗ ವಿಜ್ಞಾನ ಹೇಳ್ತಾರೆ. ಜಲಪ್ರಳಯ ಅಲ್ಲ, ಅದು ಬೆಂಕಿಯ ಪ್ರಳಯ ಆಗುತ್ತೆ ಅಂತ ವಿಜ್ಞಾನ ಹೇಳ್ತಾರೆ. ಈ ಬೆಂಕಿಯ ಪ್ರಳಯವನ್ನು, ದೇವರ ಸಿಟ್ಟಿನ ಬೆಂಕಿಯ ಪ್ರಳಯವನ್ನು ತಡೆಯಲಿಕ್ಕೆ ಕೂಡ ನಾವು ಹೇಳುವ ಧರ್ಮದ ಸ್ಥಾಪನೆ ಅತ್ಯಗತ್ಯವಾಗಿದೆ.